ನೀನು ನನ್ನ ಜೊತೆ ಬಾ, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬರೋಣ, ನಡಿ. ಬೇಡಣ್ಣ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ವಾಸು ಒಳಗಡೆ ಹೋಗ್ಬೇಕಾಗುತ್ತೆ. ವಾಸುನ ಏನಮ್ಮ ಹೇಳ್ತಾ ಇದೀಯಾ? ಹೌದಣ್ಣ, ನೀವು ತಿಳ್ಕೊಂಡಿರೋ ಹಾಗೆ ಇವ್ರನ್ನ ಹೊಡೆದಿರೋದು ರೌಡಿಗಳಲ್ಲಣ್ಣ, ವಾಸು ಅವನ್ ಫ್ರೆಂಡ್ಸ್. ಶಿವ, ಏನು ಇದೆಲ್ಲ? ರತ್ನ ಹೇಳ್ತಾ ಇರೋದು ನಿಜನೇನೋ? ವಾಸು ನಿನಗೆ ಹೊಡೆದ್ನಾ? ಯಾಕೆ ಹೊಡೆದ? ನಾನ್ ಹೇಳ್ತೀನಣ್ಣ, ವಾಸು ಅವ್ರ ಮಾವ ಅವನು ಬಿಸ್ನೆಸ್ ಹಾಕೊಡ್ತೀನಿ ಅಂತ ಹೇಳಿದ್ರಂತೆ. ಜಾಗ ನಿನ್ನ ಹೆಸರಲ್ಲಿ ಇರ್ಬೇಕು ಅಂತ ಹೇಳಿದ್ರಂತೆ. ನಿಮ್ ಗ್ಯಾರೇಜ್ ಕೇಳಬೇಕು ಅಂತ ವಾಸು ನಿಮ್ ಗ್ಯಾರೇಜ್ ಹತ್ರ ಬಂದಿದ್ರಂತೆ. ಆಗ ಇವರಲ್ಲಿಗೆ ಹೋಗಿದ್ದಾರೆ. ಆಮೇಲೆ ಅಲ್ವೋ, ಇಷ್ಟೆಲ್ಲ ನಡೆದಿದ್ರು ನನಗೆ ಯಾಕೆ ಒಂದು ಮಾತು ಹೇಳಲಿಲ್ಲ? ಅವನ ಮನ್ಸಲ್ಲಿ ಇಂಥ ವಿಷಯ ಇದೆ ಅಂತ ನಿನಗೆ ಗೊತ್ತಾದ್ರೆ ನೀನು ತುಂಬಾ ನೊನ್ಕೋತಿ ಅಂತ ಹೇಳಲಿಲ್ಲ ಕಣೋ. ಅದು ಅಲ್ಲದೆ ಈಗ ತಾನೇ ನೀವೆಲ್ಲ ಒಂದಾಗಿದ್ದೀರಾ. ಇಂಥ ಸಮಯದಲ್ಲಿ ನಿಮ್ಮೊಳಗೆ ಮನಸ್ತಾಪ ಬರೋದು ಬೇಡ ಅಂತ ವಿಷಯ ಮುಚ್ಚಿಟ್ಟೆ. ಅವನ್ ಚಿಕ್ಕ ಹುಡುಗ ಕಣೋ, ಆತರ ಪಟ್ಟು ಹುಡುಗನ ಕರ್ಕೊಂಬಂದು ಹೊಡೆದ್ಬಿಟ್ಟ. ಇದನ್ನ ದೊಡ್ಡದು ಮಾಡೋದು ಬೇಡ. ಏಯ್, ಯಾವ್ದನ್ನು ದೊಡ್ಡದು ಮಾಡೋದು ಬೇಡ? ನೀನ್ ನನಗೋಸ್ಕರ, ನನ್ನ ಗ್ಯಾರೇಜ್ಗೋಸ್ಕರ ಏಟ್ ತಿಂದು ಇಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದೀಯಾ. ಇದನ್ನ ನಾನು ದೊಡ್ಡದು ಮಾಡಬಾರ್ದಾ? ಅವನು ಏನ್ ಅಂದ್ಕೊಂಡಿದ್ದಾನೆ? ಅವನ್ ಇವತ್ತು ಸುಮ್ಮನೆ ಬಿಡೋದಿಲ್ಲ. ಏ ರಮೇಶ, ಯಾಕೆ ರತ್ನ ಹೀಗೆ ಮಾಡ್ಬಿಟ್ಟೆ? ಅವ್ನು ಹೋಗ್ತಿರೋ ಕೋಪದಲ್ಲಿ ಅವ್ನು ಏನ್ ಮಾಡ್ತಾನೆ ಅಂತಾನೆ ಗೊತ್ತಿಲ್ಲ. ಅವನಿಗೆ ಹೇಳೋದ್ ಬೇಡ ಅಂತ ನಾನೇ ಮುಚ್ಚಿಟ್ಟಿದ್ದೆ. ನೀನು ಅವಸರ ಪಟ್ಟು ಎಲ್ಲ ಹೇಳ್ಬಿಟ್ಟಿಲ್ಲಮ್ಮ. ಛೇ, ಇವತ್ತು ಸ್ಕೂಲ್ ನಿನ್ಗೇನ್ ಹೇಳ್ಕೊಟ್ರು ಚಿನ್ನಿ? ರೈಮ್ಸ್ ಹೇಳ್ಕೊಟ್ರು, ಟೇಬಲ್ಸ್ ಹೇಳ್ಕೊಟ್ರು. ಅಯ್ಯೋ, ಇಷ್ಟೊಂದೆಲ್ಲ ಹೇಳ್ಕೊಟ್ರ ಪುಟ್ಟ ನಿಂಗೆ? ಹ್ಞೂ ಅಜ್ಜಿ. ಅಷ್ಟೊಂದು ಹೋಮ್ವರ್ಕ್ ಕೊಟ್ಟಿದಾರ? ಏನೇ ಇಷ್ಟೊಂದು ಲೇಟಾಗಿ ಬರ್ತಾ ಇದ್ಯಾ? ಆಫೀಸಲ್ಲಿ ಕೆಲಸ ಇತ್ತಾ? ಹೌದು ಅತ್ತೆ. ಅತ್ತೆ, ನಿಮ್ಮ ಹತ್ರ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಅದೇನು ಅಂತ ಹೇಳು. ಅದು ಅತ್ತೆ, ಅದು ನೋಡು, ಈಗ ತಾನೇ ಬಂದಿದ್ಯಾ. ಹೋಗಿ ಕೈಕಾಲು ತೊಳ್ಕೊಂಡು ಕಾಫಿ ಕುಡಿ, ಆಮೇಲೆ ಮಾತಾಡೋಣ. ಇಲ್ಲ ಅತ್ತೆ, ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಮನೆಯವರೆಲ್ಲ ಸೇರಿ ನಿರ್ಧಾರ ಮಾಡ್ಬೇಕಿತ್ತು. ತಡ ಮಾಡಕ್ಕಾಗೋದಿಲ್ಲ. ಮಾವ ಬಂದಿದಾರ ಅತ್ತೆ? ನೋಡೆ, ನಿಮ್ ಮಾವ ಮನೇಲೇ ಇದ್ದಾರೆ. ಅದೇನ್ ವಿಷಯ ಅಂತ ನನ್ನ ಹತ್ರನೇ ಹೇಳು. ಹೇಳ್ತೀನಿ. ಮಾವ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಬಂದೇಮ್ಮ. ಮಾವ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನ್ ಜಯಂತಿ, ನಿಮ್ಮ ಅತ್ತೆ ಹತ್ರ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಂತದೇನು ಮುಖ್ಯವಾದ ವಿಷಯ? ಹೇಳ್ತೀನಿ ಮಾವ. ಕಾವ್ಯ, ಹೋಗಿ ನಿಮ್ಮ ಅಣ್ಣನ್ ಕರ್ಕೊಂಬ. ಅದ್ಕೆ ಯಾಕೆಲ್ರೂ ಬರಕ್ ಹೇಳ್ತಿದ್ದೀರಾ? ಅಂಥ ಮುಖ್ಯವಾದ ವಿಷಯ ಏನು? ಇಡೀ ಮನೆಯವರೆಲ್ಲ ಕೂತು ಮಾತಾಡಿ ನಿರ್ಧಾರ ಮಾಡ್ಬೇಕಾಗಿರೋಂಥ ವಿಷಯ. ಹೋಗಿ ನಿಮ್ಮ ಅಣ್ಣನ್ ಕರ್ಕೊಂಬ, ಹೋಗಿ. ಸರಿ. ಅಣ್ಣ, ಅಣ್ಣ, ಏನಮ್ಮ? ಅಣ್ಣ, ನಿನ್ನ ಅದಕ್ಕೆ ಕರೀತಿದ್ದಾರೆ. ಯಾಕಮ್ಮ? ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಸರಿ, ನೀನ್ ಹೋಗು, ನಾನು ಬರ್ತೀನಿ. ಅದಕ್ಕೆ ಬಂದೆ? ಏನತ್ಕೆ ನೀವು? ನಿಮ್ನ ನೋಡ್ಬೇಕು ಅಂತ ನಾನು ಎಷ್ಟು ಆಸೆಯಿಂದ ಬಂದ್ರೆ ಮನೆ ಒಳಗೂ ಕರೆದೆ ಇಲ್ಲಿಗೆ ಕರ್ಕೊಂಡು ಬಂದ್ರಲ್ಲ. ಅಯ್ಯೋ ರಾಧಾ, ನಿನ್ನ ಮನೆ ಕರೆಯೋ ಪರಿಸ್ಥಿತಿಲಿ ನಾನಿಲ್ಲ.
ನಾನು ಎಂಥ ಪ್ರಾಬ್ಲಮಲ್ಲಿ ಇಲ್ಲಿಗೆ ಬಂದಿದ್ದೀನಿ ಅಂತ ಮನೆಯವ್ರು ಯಾರಿಗೂ ಗೊತ್ತಿಲ್ಲ. ಅದು ಸರಿ, ನೀನು ಯಾಕೆ ಇಲ್ಲಿಗೆ ಬಂದೆ? ಏನು ವಿಷಯ? ನೀವು ಮನೆ ಬಿಟ್ಟು ಬಂದು 1 ವೀಕ್ ಆಗಿದೆ. ಒಂದು ಫೋನ್ ಕೂಡ ಮಾಡಿಲ್ಲ. ನೀವಿಲ್ದ ಮನೆ ಆಗಿಲ್ಲ ಗೊತ್ತಾ? ಅಲ್ಲಿ ನೋಡಿದ್ರೆ ಮಮ್ಮಿ ನಿಮ್ಮನ್ನ ಶಾಶ್ವತವಾಗಿ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಾಳೆ ಅಣ್ಣ ಫಾರಿನಿಂದ ಬಂದ ಕೂಡಲೇ ಅವ್ನಿಗೆ ಹೇಳಿ ನಿಮಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ಮಾತಾಡ್ತಾ ಇದ್ರು. ನಮ್ಮ ಡ್ಯಾಡಿ ಮಮ್ಮಿನೆಷ್ಟೇ ಕನ್ವಿನ್ಸ್ ಮಾಡಿದ್ರು ಮಮ್ಮಿ ಅದನ್ನ ಕಿವಿ ಮೇಲೆ ಹಾಕೋತಾ ಇಲ್ಲ. ನಾಳೆ ಅಣ್ಣ ಫಾರಿನಿಂದ ಬರ್ತಾರೆ. ಅವ್ರು ಬಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅತ್ಗೆ. ಅಯ್ಯೋ, ನನಗೆ ಗೊತ್ತು ಅತ್ಗೆ, ನೀವು ತುಂಬಾ ಒಳ್ಳೆಯವರು. ಮಮ್ಮಿ ಡ್ಯಾಡಿ ಮಾತಾಡುವಾಗ ನಾನೇ ಅರ್ಥ ಮಾಡ್ಕೊಂಡೆ. ನಿಮ್ಮ ಮದ್ವೆಗಿಂತ ಮುಂಚೆ ಯಾರೋ ದಿಲೀಪ್ ಅನ್ನೋರ್ ಜೊತೆ ನಿಮ್ಮ ಫ್ರೆಂಡ್ಶಿಪ್ ಇತ್ತಂತೆ. ಅಣ್ಣ ಅದನ್ನೇ ಕಾರಣ ಮಾಡ್ಕೊಂಡು ನಿನ್ನ ದೂರ ಮಾಡಿದ್ರಂತೆ. ಇಲ್ಲ ಅತ್ಗೆ, ಇದನ್ನ ನಾನು ಒಪ್ಪೋದಿಲ್ಲ. ನೀವು ತುಂಬಾ ಒಳ್ಳೆಯವ್ರತ್ಗೆ. ನೀವು ಮತ್ತೆ ನಮ್ಮ ಮನೆಗೆ ಬಂದೇ ಬರ್ತೀರಾ ಅತ್ಗೆ. ಅಣ್ಣನ ಹತ್ರ ನಾನ್ ಮಾತಾಡ್ತೀನಿ. ಅಣ್ಣನ್ಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅತ್ಗೆ. ನಾನು ಏನ್ ಹೇಳಿದ್ರು ಅವ್ನು ಕೇಳ್ತಾನೆ ಅತ್ಗೆ. ನಿಮ್ಗೋಸ್ಕರ ನಾನು ಅವನ ಹತ್ರ ಮಾತಾಡ್ತೀನಿ. ರಾಧಾ, ನೀನೇನೋ ನನ್ನ ಮೇಲೆ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಆದ್ರೆ ನನ್ನ ಗಂಡನ್ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂತ ಮನೆಯವ್ರು ಯಾರಿಗೂ ಗೊತ್ತಿಲ್ಲ ಅಮ್ಮ. ಮ್ಯಾಡಿ ಫಾರಿನಿಂದ ಬರೋವರೆಗೂ ಇಲ್ಲಿ ಇರ್ತೀನಿ ಅಂತ ಅಮ್ಮನ ಹತ್ರ ಸುಳ್ಳು ಹೇಳಿದ್ದೀನಿ. ಅಕಸ್ಮಾತ್ ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ರಾಧಾ, ಅವ್ರೇನಾದ್ರೂ ನಿನ್ನ ಇಲ್ಲಿ ನೋಡಿದ್ರೆ ತೊಂದರೆ ಆಗ್ಬಿಡತ್ತೆ. ನೀನಿನ್ ಹೊರಡು ಪ್ಲೀಸ್. ಯಾಕದ್ಕೆ ಈಗ ಮಾತಾಡ್ತಾ ಇದ್ದೀರಾ? ಹಾಗಾದ್ರೆ ನಾಳೆ ನೀವು ನಮ್ಮ ಮನೆಗೆ ಬರಲ್ವಾ? ಬರ್ತೀನಿ, ಖಂಡಿತ ಬರ್ತೀನಿ. ಮ್ಯಾಡಿ ಫಾರಿನಿಂದ ಬರ್ಲಿ ಅಂತಾನೆ ಕಾಯ್ತಿದ್ದೆ. ಅವ್ರನ್ನ ಆಫೀಸಲ್ಲೋ ಅಥವಾ ಹೊರಗಡೆನೋ ಮೀಟ್ ಮಾಡಿ ನಡೆದಿರೋ ನಿಜ ಎಲ್ಲ ಅವ್ರ ಹತ್ರ ಹೇಳ್ತೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಆಮೇಲೆ ಮನೆಗೆ ಬರ್ತೀನಿ. ಸರಿನಾ? ಸರಿ ಚಿನ್ನ, ನೀನಿನ್ ಹೊರಡು. ಖಂಡಿತ ನಾಳೆ ಬರ್ತೀರಾ ತಾನೆ? ಬರ್ತೀನಿ, ಖಂಡಿತ ಬರ್ತೀನಿ. ಹೊರಡು ಚಿನ್ನ. ಬಾಯ್ ಅದ್ಕೆ. ಬಾಯ್. ನಿಂತ್ಕೋ. ಹಾಗಾದ್ರೆ ನೀನು ಗಂಡನ್ನ ಬಿಟ್ಟು ಬಂದಿದ್ಯಾ ಅಲ್ವಾ? ತವರು ಮನೆಯಲ್ಲಿ ಇದ್ದು ಬಾ ಅಂತ ನಿಮ್ಮತ್ತೆ ಕಳಿಸಿದ್ರು ಅಂತ ಹೇಳಿದ್ಯಲ್ಲ, ಅದು ಸುಳ್ಳ? ಈ ಹುಡುಗಿ ನಿನ್ನ ಮನೆ ಕರೆಯೋಕ್ ಬಂದಿದ್ದಾಳ? ಇಷ್ಟು ದಿನ ನೀನ್ ನಾಟಕ ಮಾಡಿ ನಮ್ಮನ್ನೆಲ್ಲ ಯಾಮರ್ಸ್ಬಿಟ್ಟೆ ಅಲ್ಲ? ಅಣ್ಣ, ಅದು ಸಾಕು, ನೀನ್ ನಾಟಕ ಆಡಿದ್ದೆಲ್ಲ ಸಾಕು. ಬಾ ನನ್ ಜೊತೆ. ನೀನು ಬಾ. ಪ್ಲೀಸ್ ಅಣ್ಣ, ಮನೆಯವ್ರು ಯಾರಿಗೂ ಈ ವಿಷಯನ ಹೇಳ್ಬೇಡ. ಎಲ್ಲ ಒಳ್ಳೇದಕ್ಕೋಸ್ಕರನೇ ಮುಚ್ಚಿಟ್ಟಿದ್ದೀನಿ. ಯಾರಿಗೂ ಹೇಳ್ಬೇಡ ಪ್ಲೀಸ್. ನೀನೇನು ಮಾತಾಡ್ಬೇಡ, ನನ್ ಜೊತೆ ಬಾ. ಅಣ್ಣ ಅಣ್ಣ, ನನ್ ಮಾತು ಕೇಳೋಣ ಪ್ಲೀಸ್. ಯಾರಿಗೂ ಹೇಳ್ಬೇಡ ಅಣ್ಣ. ಬಾ. ಪ್ಲೀಸ್ ಅಣ್ಣ, ನನ್ ಮಾತು ಕೇಳು ಅಣ್ಣ. ಬಾ ಬಾ ಅನ್ನಲ್ಲ, ಸುಮ್ಮನಿರೆ. ಯಾಕೋ ಒಳ್ಳೆ ಹೇಳ್ಕೊಂಡು ಬರ್ತಿದ್ಯಾ? ಹೇಳ್ತೀನಮ್ಮ. ಅದಕ್ಕೂ ಮುಂಚೆ ಆ ಹುಡುಗಿ ಯಾರು ಅಂತ ಗೊತ್ತಾಗತ್ತ ನೋಡಿ. ಬಾಮ ಇಲ್ಲಿ. ಅರೆ, ಇವಳು ನಾದ್ನಿ ರಾಧಾ ಅಲ್ವಾ? ನೀನ್ ಯಾವಾಗ ಬಂದೆ ಪುಟ್ಟಿ? ವಿನೋದ, ಏನೋ ಇದು? ನೀನ್ ನೋಡಿದ್ರೆ ಕೋಪದಲ್ಲಿದ್ಯಾ, ಕಾವ್ಯ ನೋಡಿದ್ರೆ ಗಾಬರಿ ಆಗಿದ್ದಾಳೆ. ಈ ಹೆಣ್ಮಗು ಏನು ಒಂದ್ ರೀತಿ ಗೊಂದಲದಲ್ಲಿದ್ದಾಳೆ. ಇಲ್ಲಿ ಏನ್ ನಡೀತಾ ಇದೆ? ಅಣ್ಣ, ಹೇಳ್ಬೇಡ ಪ್ಲೀಸ್. ಕಾವ್ಯ, ಏನನ್ನ ಹೇಳ್ಬೇಡ ಅಂತ ಇವನನ್ನ ತಡಿತಾ ಇದ್ಯಾ ನೀನು? ಜಯಂತಿ ಬೇರೆ ಅದೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ಲು. ಅದೇ ಏನು ಅಂತ ಇನ್ನೂ ಮಾತಾಡಿಲ್ಲ. ಅಲ್ಲ, ಈ ಮನೆಯಲ್ಲಿ ಏನೇನ್ ನಡೀತಾ ಇದೆ ನಮಗೆ ಗೊತ್ತಿಲ್ಲದೆ ನಿಮ್ಮಲ್ಲೇ ಏನಾದ್ರೂ ಸಮಸ್ಯೆ ಇದೆಯಾ? ಅದೇನೇ ಇದ್ರೂ ಅದನ್ನ ನೇರವಾಗಿ ಹೇಳ್ಬಿಡಿ. ಹೇಳ್ತೀನಿ. ಇವಳು ಗಂಡ ಫಾರಿನ್ ಬರೋವರೆಗೂ ತವರು ಮನೆಯಲ್ಲಿ ಇದ್ದು ಬಾ ಅಂತ ಇವಳ ಅತ್ತೆ ಕಳಿಸಿದ್ರು ಅಂತ ಇವಳೊಂದು ಕತೆ ಹೇಳಿದ್ಲಲ್ಲ, ಅದೆಲ್ಲ ನಿಜ ಅಲ್ಲ, ಸುಳ್ಳು. ಇವಳು ಸ್ವಲ್ಪ ದಿವಸ ಇಲ್ಲಿದ್ದು ಹೋಗಕ್ ಬರ್ಲಿಲ್ಲಪ್ಪ. ಗಂಡನ ಬಿಟ್ಟು ಶಾಶ್ವತವಾಗಿ ಇಲ್ಲೇ ಇರೋದಿಕ್ ಬಂದಿದ್ದಾಳೆ.
ಹೇಳ್ತಿದ್ಯಾ? ಹೌದಮ್ಮ, ಇವಳು ಗಂಡನು ಇವಳು ಅತ್ತೆಯನು ಇವಳನ್ನ ಓಡಿಸ್ಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಆವತ್ತು ಮಧ್ಯರಾತ್ರಿಲಿ ಇವಳು ಇಲ್ಲಿಗೆ ಬಂದಿದ್ದಾಳೆ. ಇಷ್ಟು ದಿವಸ ಈ ವಿಷಯನ ನಮ್ಮ ಹತ್ರ ಹೇಳ್ದೆ ಇವಳು ಮುಚ್ಚಿಟ್ಟಿದ್ದಾಳೆ. ಈ ಹುಡುಗಿ ಬಂದಿದ್ರಿಂದ ಇವತ್ತು ನಮ್ಗೆ ಈ ವಿಷಯ ಗೊತ್ತಾಯ್ತು. ಏನಮ್ಮ ಕಾವ್ಯ, ನಿಮ್ಮ ಅಣ್ಣ ಹೇಳ್ತಿರೋದೆಲ್ಲ ನಿಜನಾ? ಈ ಕಡೆ ಬಾ. ಏಯ್, ವಿಷಯನ ನಮ್ಮ ಹತ್ರ ಯಾಕೆ ಮುಚ್ಚಿಟ್ಟೆ? ಏನ್ ನಡೀತು? ಮಾತಾಡೆ. ರಾಧಾ, ಮನೇಲಿ ಏನ್ ನಡೀತು ಅಂತ ಹೇಳಮ್ಮ. ನಾನೇ ಹೇಳ್ತೀನಪ್ಪ. ನಡೆದ ವಿಷಯನ ನಿಮಗೆ ಹೇಳಿದ್ರೆ ನೀವಿದನ್ನ ಸಹಿಸ್ಕೊಳ್ಳಲ್ಲ ಅಂತ ಹೇಳ್ದೆ ಮುಚ್ಚಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಅದೇನಾಯ್ತು ಅಂದ್ರೆ, ಮೊದಲು ನನಗೆ ಬೇರೆಯವ್ರ ಜೊತೆ ಲವ್ ಇತ್ತು. ನಾನು ಅಬ್ರಾಡಿಂದ ಬಂದ ತಕ್ಷಣ ಮೊದಲು ಮಾಡೋ ಕೆಲಸನೇ ನಿನ್ನ ಡಿವೋರ್ಸ್ ಮಾಡೋದು. ಅಯ್ಯೋ ಪಾಪಿ, ನೀನೇ ನಿನ್ ಜೀವನನ ನಿನ್ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೇ. ನಿನ್ ಬಗ್ಗೆ ನಾನು ಎಲ್ಲರ ಹತ್ರ ಹೆಮ್ಮೆ ಅಂತ ಹೇಳ್ಕೊಳ್ತಾ ಇದ್ದೆ. ಅವ್ರಿಗೆಲ್ಲ ಏನಂತ ಉತ್ತರ ಹೇಳಿ? ವಿದ್ಯಾವಂತೆಯಾದ್ರೂ ದೊಡ್ಡ ಕೆಲಸ ಮಾಡಿದ್ಯಾ ನೀನು. ಮದುವೆಗಿಂತ ಮುಂಚೆ ದಿಲೀಪ್ ವಿಷಯನ ಮ್ಯಾಡಿ ಹತ್ರ ಹೇಳ್ಬೋದಾಗಿತ್ತಲ್ವಾ? ಹೇಳ್ಬೇಕೋ ಬೇಡವೋ ಅಂತ ನಾನು ಪ್ರಿಯನು ಡಿಸ್ಕಸ್ ಮಾಡಿದ್ವಿ. ಪ್ರಿಯನು ಹೇಳ್ಬಿಡು ಅಂತಾನೆ ಹೇಳಿದ್ಲು. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ಹಳೆ ವಿಷಯನ ಅವಳ ಗಂಡಂಗೆ ಹೇಳಿದ್ದಕ್ಕೆ ಅವಳು ಬಾಳೆ ಹಾಳಾಯ್ತಂತೆ. ಆ ಭಯದಿಂದನೇ ನಾನು ಯಾವ ವಿಷಯನೂ ಮ್ಯಾಡಿ ಹತ್ರ ಹೇಳ್ದೆ ಮುಚ್ಚಿಟ್ಟೆ. ಅಯ್ಯೋ ತಡ್ಡಿ, ನೀನ್ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಕಡೆ ಇವತ್ತು ನಿನ್ ಜೀವನ ಹಾಳಾಗ್ತಿರೋದು. ಇಷ್ಟ ದಿನ ಮುಚ್ಚಿಟ್ಟಿದ್ದೆ ಸರಿ, ಈಗ ಯಾಕೆ ಹೇಳ್ದೆ? ನಾನೇನ್ ಬೇಕು ಅಂತ ಹೇಳಲಿಲ್ಲ ಅಣ್ಣ, ಹೇಳೋ ಹಾಗೆ ಮಾಡ್ದ. ಹೇಳೋ ಹಾಗೆ ಮಾಡಿದ್ನ? ಯಾರವ್ನು ಹೇಳೋ? ರಾಮ್ ಮನೆಗೆ ಬಂದು ನಾನು ಬದಲಾಗಿದ್ದೀನಿ, ನಾನು ಒಳ್ಳೆಯವನಾಗಿದ್ದೀನಿ ಅಂತ ಹೇಳಿದ್ದೆಲ್ಲ ಬರೀ ಸುಳ್ಳು. ಅವನ್ ಬದಲಾಗೇ ಇಲ್ಲ ಅಣ್ಣ. ನನ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಮನ್ಸಲ್ಲೇ ಸಂಚ್ ಮಾಡ್ತಿದ್ದಾನೆ. ಏನಮ್ಮ ಹೇಳ್ತಿದ್ಯಾ ಕಾವ್ಯ? ಹೌದು ಅಣ್ಣ. ನಿನ್ ಬಾಳ ಮುಖ್ಯನಾ, ನಿಮ್ಮ ಅಮ್ಮನ ಜೀವ ಮುಖ್ಯನಾ, ಅಥವಾ ನನ್ನ ಸಂತೋಷ ಪಡಿಸೋದು ಮುಖ್ಯನಾ? ಯಾವ್ದು ಮುಖ್ಯ ಅಂತ ನೀನೇ ನಿರ್ಧಾರ ಮಾಡ. ರಾಸ್ಕಲ್, ಆವತ್ತವನ್ನ ಹೊಡೆದು ಹಾಗೆ ಬಿಟ್ಬಿಟ್ಟೆ, ಇವತ್ತವನ್ನ ಹೋಗಿ ಸಾಯಿಸ್ಬಿಟ್ಬಿಡ್ತೀನಿ. ನಿಂತ್ಕೊಳ್ಳೋ, ಆತ್ರ ಪಡಬೇಡ. ನಾನು ಅವತ್ತೇ ನಿನ್ಗೆ ಹೇಳಿದ್ದೀನಿ, ಹೊಡೆದ್ರೆ ಸಮಸ್ಯೆ ಬಗೆಹರಿಯಲ್ಲ ಅಂತ. ಹೌದಪ್ಪ, ನಾನು ಬರೀ ಹೊಡೆದು ತಪ್ಪು ಮಾಡಿಬಿಟ್ಟೆ. ಇವತ್ತು ಹೋಗಿ ಅವನ್ನ ಸಾಯಿಸ್ಬಿಟ್ಟು ಬರ್ತೀನಿ. ನೀನು ಅವನನ್ನು ಸಾಯಿಸ್ಬಿಟ್ರೆ ಕಾವಿನ ಸಮಸ್ಯೆ ಎಲ್ಲ ಬಗೆಹರಿಯುತ್ತಾ? ನೀನು ಅವನ್ನ ಕೊಲೆ ಮಾಡಿ ಜೈಲಿಗೆ ಹೋದ್ರೆ ನಿನ್ನ ಹೆಂಡತಿ ಮಕ್ಕಳ ಗತಿ ಏನೋ? ಏನಪ್ಪ ಮಾತಾಡ್ತಿದ್ದೀರಿ? ಕಾವ್ಯ ಜೀವನದಲ್ಲಿ ಅವನೆಂತ ಸಮಸ್ಯೆನ ತಂದೊಡ್ಡಿದ್ದಾನೆ, ಅದನ್ನ ನೋಡ್ಕೊಂಡು ಸುಮ್ಮನಿರು ಅಂತಿದ್ದೀರಾ? ನಾನು ಹಾಗೆ ಹೇಳ್ತಿಲ್ಲಪ್ಪ. ಹಾಗೆ ಹೇಳಿದ್ರೆ ನಾನು ಒಳ್ಳೆ ಅಪ್ಪ ಆಗ್ತೀನ? ನಮ್ಮ ಅಳಿಯಂದ್ರು ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಈ ವಿಷಯನ ನಿಧಾನವಾಗಿ ಬಿಡಿಸಿ ಹೇಳಬೇಕು. ಅದು ಬಿಟ್ಟು ದುಡುಕಿ ಕೋಪದಿಂದ ಏನೇನೋ ಮಾಡಕ್ ಹೋದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ಕಣೋ. ಇದು ಕಾವ್ಯ ಬಾಳಿನ ಪ್ರಶ್ನೆ ಕಣೋ, ಅರ್ಥ ಆಯ್ತಾ? ಅಯ್ಯೋ ದೇವ್ರೆ, ನನ್ನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟಿಯಲ್ಲ. ನನ್ನ ಮಗಳ ಜೀವನ ಹಾಳಾಗೋಯ್ತಲ್ಲ. ಪಾರ್ವತಿ, ನೀರನ್ನು ಮಾತ್ರ ತಗೊಂಬನ್ನಿ, ಹೋಗಿ. ಮಾತ್ರ ನುಂಗಮ್ಮ. ಪಾರ್ವತಿ, ಮಾತ್ರ ಏನು ಆಗಲ್ಲ. ಹೇಳ್ಬೇಡ ಅಮ್ಮ, ಈ ರೀತಿ ಏನಾದ್ರೂ ಆಗುತ್ತೆ ಅಂತಾನೆ ಈ ವಿಷಯನ ನಿಮಗೆ ಹೇಳ್ದೆ ಮುಚ್ಚಿಟ್ಟಿದ್ದೆ. ಅಮ್ಮ
ಮಾಡಿ ಫಾರಿನಿಂದ ಬಂದ್ ಕೂಡ್ಲೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ನಡೆದಿರೋ ವಿಷಯ ಎಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತ ನನಗೆ ಕ್ಷಮಿಸ್ತಾರೆ ಅಮ್ಮ.